ಗಂಗಾವತಿ ನಗರದ ಶ್ರೀ ಈರಣ್ಣ ದೇವಸ್ಥಾನದಲ್ಲಿ ಶ್ರೀ ಈರಣ್ಣ, ಶ್ರೀ ಗಣೇಶ ಹಾಗೂ ಶ್ರೀ ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನೆ ಮತ್ತು 32ನೇ ವರ್ಷದ 108 ಕುಂಭ ಮಹೋತ್ಸವವು ದಿನಾಂಕ 10/9/2026 ಗುರುವಾರರಂದು ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಜರುಗಲಿದೆ. ದಿನಾಂಕ 13/8/2026 ಶ್ರಾವಣ ಶುದ್ಧ ಪಾಡ್ಯದಿಂದ 10/9/2026 ಶ್ರಾವಣ ಬಹುಳ ಚತುರ್ದಶಿಯವರೆಗೆ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಹಾಗೂ ಶ್ರೀ ಚನ್ನಬಸವ ಸ್ವಾಮಿ ಭಜನೆ ನಡೆಯಲಿದೆ. ದಿನಾಂಕ 10/9/2026 ರಂದು ಬೆಳಿಗ್ಗೆ 7 ಗಂಟೆಗೆ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಖಡ್ಗಮೇಳ, ವೀರಗಾಸೆ, ಪುರವಂತಿಕೆ ಮತ್ತು ಗಂಗಾವತಿ ಹಾಗೂ ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಶ್ರೀ ಗಣೇಶ, ಶ್ರೀ ವೀರಣ್ಣ, ಶ್ರೀ ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನದ ಹಾಗೂ ಈರಣ್ಣ ದೇವರ 32ನೇ ವರ್ಷದ 108 ಕುಂಭ ಮಹೋತ್ಸವದ ಆಹ್ವಾನ ಪತ್ರಿಕೆ ದಿನಾಂಕ 10/9/26 ಗುರುವಾರ ಈ ಕುಂಭಮೇಳ ನೆರವೇರುವುದು ಸದ್ಭಕ್ತ ಮಂಡಳಿ ಬಂದು ಈ ಚನ್ನಬಸವೇಶ್ವರ ಬಂದು ತಮ್ಮ ಭಕ್ತಿ ಗೌರವದ ನಮನಗಳು ಸಲ್ಲಿಸಬೇಕೆಂದು ವಿನಂತಿ. ಹಾಗೂ 10ನೇ ವರ್ಷದ ಪ್ರತಿಷ್ಠಾಪನೆ ಶ್ರೀ ಈರಣ್ಣ ದೇವರ 32ನೇ ವರ್ಷದ 108 ಕುಂಭ ಮಹೋತ್ಸವಕ್ಕೆ ಸರ್ವರಿಗೆ ಸುಸ್ವಾಗತ. ದಿನಾಂಕ 10/9/2026 ಒಂದು ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರೂ ಬರಬೇಕಾಗಿ ವ್ಯವಸ್ಥೆ ಇರುತ್ತದೆ. 10/9/2026 ಬೆಳಗ್ಗೆ 11:45 ಗಂಟೆಗೆ ಶ್ರೀ ಈರಣ್ಣ ದೇವರ ಗುಡಿಯ ಮುಂಭಾಗದಲ್ಲಿ ರಾಜಗೋಪುರದ ಶಂಕುಸ್ಥಾಪ ಕಾರ್ಯಕ್ರಮ ಇರುತ್ತದೆ. ಶ್ರೀಮತಿ ಅರುಣಲಕ್ಷ್ಮಿ ಮತ್ತು ಶ್ರೀ ಮಾನ್ಯ ಜನಪ್ರಿಯ ಶಾಸಕರ ಜನಾರ್ದನ ರೆಡ್ಡಿಯವರು, ಮಾನ್ಯ ಶಾಸಕರು ಗಂಗೋತ್ರಿ ವಿಧಾನಸಭಾ ಕ್ಷೇತ್ರ ಇವರಿಂದ ನೆರವೇರಿಸಲಾಗುವುದು. ಹಾಗೂ ಸದ್ರಿಯವರಿಗೆ ಸನ್ಮಾನ ಕುಂಭವನ್ನು ತೆಗೆದುಕೊಂಡು ಶ್ರೀ ಈರಣ್ಣ ದೇವರಿಗೆ ಪ್ರಸಾದ ಇರುತ್ತದೆ. ವ್ಯವಸ್ಥೆ ಮಾಡಬೇಕು. ಗಣೇಶ, ಈರಣ್ಣ, ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನೆ ಇರುತ್ತದೆ. ಈ ವರ್ಷ ಪ್ರತಿ ವರ್ಷದಂತೆ 108 ಕುಂಭ ಪ್ರತಿ ವರ್ಷ ಇಲ್ಲಿ ಕುಂಭ ಮೆರವಣಿಗೆ ಇರುತ್ತದೆ. ಈ ವರ್ಷ ವಿಶೇಷತೆ ಏನಂದರೆ ನಮ್ಮ ರಾಜಗೋಪುರ ಶಂಕುಸ್ಥಾಪನೆಗೆ ಶ್ರೀಮತಿ ಅರುಣಲಕ್ಷ್ಮಿ, ಸನ್ಮಾನ್ಯ ಶ್ರೀ ಜನಾರ್ದನ ರೆಡ್ಡಿ ಅವರ ಕಡೆಯಿಂದ ಶಂಕುಸ್ಥಾಪನೆ ನೆರವೇರುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಶಂಕುಸ್ಥಾಪನೆಯ ಮುಖಾಂತರ ಈ ರಾಜಗೋಪುರವನ್ನು ಶಾಸಕರು ಮಾಡಲಿದ್ದಾರೆ. ವಿಶೇಷತೆ ಏನಂದರೆ ಈ ವರ್ಷ ದೇವಸ್ಥಾನ ಪ್ರತಿ ವರ್ಷ 108 ಕುಂಭ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಕುಂಭ, ಡೊಳ್ಳು, ಪುರೋಹಿತರ ವೇದಿಕೆಗಳು ಪ್ರತಿ ವರ್ಷದಂತೆ ಈ ಈರಣ್ಣ ದೇವರ ಅಭಿವೃದ್ಧಿಯನ್ನು ಹೆಚ್ಚಿನ ರೀತಿ ಆಗೋದ್ರಿಂದ ಸಾವಿರಾರು ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಇಲ್ಲಿ ಮತ್ತು